ಶಿವಮೊಗ್ಗದ ತ್ಯಾವರೆಕೊಪ್ಪ ಮೃಗಾಲಯದಲ್ಲಿ ಹಿಪೋಪಟಮಸ್ ದಾಳಿಗೆ ತುತ್ತಾದ ಪಶುವೈದ್ಯೆ ಸಮೀಕ್ಷಾ ರೆಡ್ಡಿ ಮನೆಗೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಭೇಟಿ ನೀಡಿದ್ರು. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಸಮೀಕ್ಷಾ ಸಾವಿಗೆ ನ್ಯಾಯ ಕೊಡಿಸುವ ಭರವಸೆ ನೀಡಿದ್ರು. ಸಚಿವರ ಮುಂದೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು. ತ್ಯಾವರೆಕೊಪ್ಪ ವನ್ಯಧಾಮದ ಅಧಿಕಾರಿಗಳ ಷಡ್ಯಂತ್ರಕ್ಕೆ ಬಲಿ. ಭ್ರಷ್ಟಾಚಾರ ಬಯಲಿಗೆ ಎಳೆಯಲು ಯತ್ನಿಸಿದ್ದ ಡಾಕ್ಟರ್ ಸಮೀಕ್ಷಾ. ಶಿವಮೊಗ್ಗದ ತ್ಯಾವರೆಕೊಪ್ಪದಲ್ಲಿ ಪಶುವೈದ್ಯೆ ಸಮೀಕ್ಷಾ ರೆಡ್ಡಿ ನಿವಾಸಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿದ್ರು. ಆನೇಕಲ್ನ ಬನ್ನೇರುಘಟ್ಟ ಸಮೀಪದ ಸಕಲವಾರ ಗ್ರಾಮದ ಮನೆಗೆ ಭೇಟಿ ನೀಡಿ ಪೋಷಕರಿಗೆ ಸಾಂತ್ವನ ಹೇಳಿದ್ರು. ಈ ವೇಳೆ ಮೃತ ಸಮೀಕ್ಷಾ ಕುಟುಂಬಸ್ಥರು ತ್ಯಾವರೆಕೊಪ್ಪ ಮೃಗಾಲಯದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಗರ್ಭಿಣಿ ಹಿಪೋಪಟಮಸ್ ಅನಾರೋಗ್ಯ ಪೀಡಿತವಾಗಿತ್ತು. ಹಿರಿಯ ವೈದ್ಯರು ಸರಿಯಾಗಿ ಚಿಕಿತ್ಸೆ ನೀಡಿರಲಿಲ್ಲ ಎಂದು ತಾಯಿಗೆ ವಿಡಿಯೋ ಕಾಲ್ ಮಾಡಿ ಸಮೀಕ್ಷಾ ಕಣ್ಣೀರು ಹಾಕಿದ್ಲು. ಮೃಗಾಲಯದ ಅವ್ಯವಸ್ಥೆ ಬಗ್ಗೆ ಬೇಸರಗೊಂಡಿದ್ದ ಆಕೆ ಅಕ್ರಮದ ಬಗ್ಗೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು. ಮೃಗಾಲಯದ ಶಿಷ್ಟಾಚಾರ ಸಂಪೂರ್ಣವಾಗಿ ಉಲ್ಲಂಘನೆಯಾಗಿತ್ತು ಎಂದು ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಮೃತ ಸಮೀಕ್ಷಾ ಸ್ನೇಹಿತೆ ಶಿವಮೊಗ್ಗ ಮೃಗಾಲಯದಲ್ಲಿ ಪಶುವೈದ್ಯೆಯಾಗಿ ಕೆಲಸ ಮಾಡುತ್ತಿದ್ದು ಆಕೆಗೆ ತೊಂದರೆ ಕೊಡುವ ಸಾಧ್ಯತೆ ಇದೆ. ಆಕೆಗೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕೆಲಸ ಮಾಡಲು ಅವಕಾಶ ಕೊಡಿ ಎಂದು ಮನವಿ ಮಾಡಿದ್ರು. ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಸಾವಿನ ಹಿಂದೆ ದೊಡ್ಡ ಷಡ್ಯಂತ್ರ ಆಗಿದೆ. ಹಿರಿಯ ಅಧಿಕಾರಿ ಮುರಳಿ ಮನೋಹರ್ ಎಂಬಾತ ಉಡಾಪೆಯಾಗಿ ಉತ್ತರಿಸಿದ್ದು ಬಾವಿಯಲ್ಲಿ ಬಿದ್ದಿದ್ದ ಚಿರತೆಯನ್ನ ಸಮೀಕ್ಷಾ ರೆಡ್ಡಿ ರಕ್ಷಿಸಿದ್ಲು. ಸಾಯುವ ಹಂತದಲ್ಲಿದ್ದ ಹೆಬ್ಬಾವನ್ನ ರಕ್ಷಿಸಿ ಪ್ರಾಣ ಉಳಿಸಿದ್ದಳು. ಆದ್ರೆ ಸಮೀಕ್ಷಾ ಬರ್ಡ್ಸ್ಗೆ ಮಾತ್ರ ಚಿಕಿತ್ಸೆ ನೀಡುತ್ತಿದ್ರು ಅಂತ ಹೇಳಿದ್ದಾರೆ. ಮೃಗಾಲಯದ ಅಧಿಕಾರಿಗಳ ಅನುಮತಿ ಇಲ್ಲದೆ ಜೀಪ್ ಹೇಗೆ ಕಳುಹಿಸಿದ್ರು? ಹಿಪೋ ಇರುವ ಜಾಗದ ಗೇಟ್ ಕೀ ಯಾರು ತೆಗೆದಿದ್ದು? ಟ್ರೈನಿಂಗ್ನಲ್ಲಿ ಟೈಮ್ ಎಲ್ಲ ನೋಡೋ ಹಾಗಿಲ್ಲ ಅಂತ ಹಿಪೋಗೆ ಡೈಲಿ ಟೆಂಪರೇಚರ್ ಚೆಕ್ ಮಾಡಿಸಿದ್ದಾರೆ. ಇಲ್ಲದಿದ್ದರೆ ಸರ್ಟಿಫಿಕೇಟ್ ಕೊಡೋದಿಲ್ಲ ಅಂತ ಧಮಕಿ ಹಾಕಿದ್ದಾರೆ ಎಂದು ಆರೋಪಿಸಿದ್ದಾರೆ. ಅಂದು ನಡೆದ ಘಟನೆ ಡ್ರೈವರ್ ಕಾರ್ತಿಕ್ಗೆ ಮಾತ್ರ ಗೊತ್ತು. ಆದರೆ ಸಮೀಕ್ಷಾಳನ್ನ ಜೀಪ್ನಲ್ಲಿ ಕರ್ಕೊಂಡು ಹೋದ ಡ್ರೈವರ್ ಕಾರ್ತಿಕ್ ಕಾಣ್ತಿಲ್ಲ ಎಂದು ದೂರಿದ್ದಾರೆ. ಸನ್ಕಾನ್ ಬರ್ಡ್ಗೆ ಮಾತ್ರ ಹೇಳಿದ್ದು ಅಂತಾರೆ. ಓಕೆ, ಅದನ್ನೇ ಇಟ್ಕೊಳ್ಳೋಣ. ನೈಟ್ 11:30 ಹೋಗಿದ್ದಾರಲ್ಲ, ಹಾಗಾದರೆ ಇವರು ಇಪ್ಪೋಗೆ ಏನು ಸೇಫ್ಟಿ ಇಲ್ಲ ಹೋಗೋದು, ಒಳಗಡೆ ಕೀಸು ಓಪನ್ ಮಾಡಿರೋದು ಇದೆಲ್ಲ ಇದೆ. ಇವರು ಈಗ SOP ಬಗ್ಗೆ ಸಚಿವರು ಹೇಳಿದ್ದೇನೆಂದರೆ SOP ಇನ್ನೂ ನಮ್ಮಲ್ಲಿ ಇಲ್ಲ, ಈಗ ರೆಡಿ ಮಾಡ್ತೀವದು ಅಂತಿದ್ದಾರೆ. ಮುಂದೆ ಏನಾಗಬೇಕಾಗಿದೆ ಅಂತ ಹೇಳಿದ್ರೆ, ನಾನು 76ರಲ್ಲಿ ರಿಸರ್ಚ್ ಮಾಡಿದಾಗಲೇ ನಾವು ವೈಲ್ಡ್ ಲೈಫಲ್ಲಿ ಆ ಕಾಲದಲ್ಲಿ ರಿಸರ್ಚ್ ಮಾಡಿದೆವು. ನಾನು ಹೇಳಿದ್ವಿ, ನೀವು ವೆಟರ್ನರಿ ಅವ್ರಿಗೆಲ್ಲ ಈ ವೈಲ್ಡ್ ಲೈಫ್ ಬಗ್ಗೆ ಏನೂ ಗೊತ್ತಿರಲ್ಲ, ಕಾಲೇಜಿಂದ ಸುಮ್ಮನೆ ಬರ್ತಾರೆ. ಅವ್ರಿಗೆ ನಮ್ಮ ದುರದೃಷ್ಟ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ವೈದ್ಯಕೀಯ ಕಾಲೇಜಿನಲ್ಲಿ ವೈಲ್ಡ್ ಲೈಫ್ ಬಗ್ಗೆ ಯಾವುದೇ ರೀತಿಯ ಇನ್ಸ್ಟ್ರಕ್ಷನ್ಸ್ ಕೊಡೋದಾಗಲಿ ಕೋರ್ಸ್ಗಳಾಗಲಿ ಇಲ್ಲ. ಪಶುವೈದ್ಯೆ ಸಮೀಕ್ಷಾ ರೆಡ್ಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಬಳಿಕ ಮಾತನಾಡಿದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಕುಟುಂಬಸ್ಥರು ನೋವಿನಲ್ಲೂ ಸಾಕಷ್ಟು ಮಾಹಿತಿ ನೀಡಿದ್ದಾರೆ. ಪ್ರಾಣಿಗಳ ಬಗ್ಗೆ ಸಮೀಕ್ಷಾಗೆ ಅಪಾರ ಕಾಳಜಿ ಇತ್ತು. ಮುಂದೆ ಇಂತಹ ಘಟನೆ ಮರುಕಳಿಸದಂತೆ ಎಚ್ಚರ ವಹಿಸೋದಾಗಿ ತಿಳಿಸಿದ್ರು. ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚಿನ ಸುರಕ್ಷತೆ ಬಗ್ಗೆ ಕ್ರಮ ವಹಿಸಲಾಗುವುದು. ವಿಷಯ ತಿಳಿದ ಕೂಡಲೇ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಲಾಗಿದೆ. ಅಲ್ಲದೆ ಸಮೀಕ್ಷಾ ಸಾವಿನ ನೆನಪು ಸ್ಮರಣೀಯವಾಗಿಸಲು ಪರಿಹಾರದ 30 ಲಕ್ಷ ಬಳಕೆ ಮಾಡುವಂತೆ ತಿಳಿಸಿದ್ದಾರೆ. ಒಂದು ದುರಂತ ಆಗಿದೆ. ಹೀಗಾಗಿ ಅವರ ಸಾವು, ಅವರೇನು ಹುತಾತ್ಮರಾಗಿದ್ದಾರೆ, ಇವತ್ತದು ಸುಮ್ಮನೆ ಹೋಗೋದಿಲ್ಲ. ಇವತ್ತು ನಮ್ಮ ಇಲಾಖೆಯೂ ಎಚ್ಚೆತ್ತುಕೊಂಡು ಮುಂದೆ ಈ ರೀತಿಯ ಘಟನಾವಳಿಗಳು ಯಾವುದೇ ರೀತಿಯಲ್ಲಿ ಆಗಬಾರ್ದು. ವಿಶೇಷವಾಗಿ ಮಹಿಳೆಯರಿಗೆ ಅಲ್ಲಿ ರಕ್ಷಣೆ ಸುರಕ್ಷತೆ ಕೊಡಬೇಕು ಅನ್ನೋಂಥದ್ರ ಬಗ್ಗೆ SOP ಮಾಡಬೇಕು ಅನ್ನೋಂಥದ್ರ ಬಗ್ಗೆ. ಶಿವಮೊಗ್ಗದ ತ್ಯಾವರೆಕೊಪ್ಪ ಮೃಗಾಲಯ ಸೇರಿದಂತೆ ರಾಜ್ಯದ ಎಲ್ಲಾ ಮೃಗಾಲಯಗಳಲ್ಲಿ SOP ಅನ್ನೋದೇ ಇಲ್ಲ ಎನ್ನುವ ಮೂಲಕ ರಾಜ್ಯದ ಮೃಗಾಲಯಗಳಲ್ಲಿ ಪ್ರವಾಸಿಗರಿಗೂ ಸುರಕ್ಷತೆ ಇಲ್ಲ ಎನ್ನುವಂತಾಗಿದೆ. ಸರ್ಕಾರ ಇನ್ನಾದರೂ ಇತ್ತ ಕಡೆ ಗಮನಿಸುತ್ತಾ ಕಾದು ನೋಡಬೇಕು. ಆದೂರು ಚಂದ್ರು, ನ್ಯೂಸ್ 18 ಆನೇಕಲ್.